ನಮ್ಮ ಮಹಾನ್ ಚೇತನ ಗುರುಗಳು ಡಾಕ್ಟರ್ ಶಿವಬಸವ ಮಹಾಸ್ವಾಮೀಜಿಗಳ ಒಂದು ಜಯಂತಿ, ಅವರು ಮಾಡಿದಂತ ಕೆಲಸಗಳು, ಅವರು ನಡೆದು ಬಂದಂತ ದಾರಿಯನ್ನ ನೆನೆಸುವಂತ ದಿನ, ಸ್ಮರಿಸುವಂತ ದಿನ ಮತ್ತು ಆ ದಾರಿಯಲ್ಲಿ ನಾವು ನಡಿಬೇಕು ಅನ್ನುವಂತ ಒಂದು ಪ್ರತಿಜ್ಞೆಯನ್ನ ಮಾಡುವಂತ ಒಂದು ದಿನ ಅಂತ ನಾನಂತೂ ಅನ್ಕೊಳ್ತೀನಿ. ಯಾಕಂತಂದ್ರೆ ಬಹಳಷ್ಟು ಮಠಮಾನ್ಯಗಳನ್ನ, ಮಠಾಧೀಶರನ್ನ ಬಹಳಷ್ಟು ಹತ್ತಿರದಿಂದ ನೋಡಿದ್ದೇನೆ. ಅದರಲ್ಲೂ ಈ ಶ್ರೀಮಠದ ಸಂಬಂಧ, ನಮ್ಮ ಮನೆತನದ ಮತ್ತು ನಮ್ಮ ಈ ಮಠದ ಸಂಬಂಧ 100 ವರ್ಷದ್ದು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸುತ್ತೆ. ಆ ಸಂಸ್ಕೃತಿಯ ಹಿನ್ನೆಲೆಯಿಂದ ಬಂದಂತವಳ ಬಂಧುಗಳೇ, ಇವತ್ತು ಸರ್ಕಾರಕ್ಕೆ ಸರಿ ಸಮಾನವಾದಂತ ಕೆಲಸಗಳನ್ನು ಸಮಾಜಮುಖಿಯಾಗಿ ನಿಸ್ವಾರ್ಥತೆಯಿಂದ ಯಾರಾದ್ರೂ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಬಹಳ ಹೆಮ್ಮೆಯಿಂದ ಹೇಳೋಣ. ಇವತ್ತಲ್ಲ, 100 ವರ್ಷದಿಂದ ಸರ್ಕಾರಕ್ಕೆ ಸಮಾನವಾದಂತ ಕೆಲಸಗಳನ್ನು ಯಾರಾದ್ರೂ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವು ನಮ್ಮ ಶ್ರೀಮಠಗಳು ಅಂತ ಬಹಳಷ್ಟು ಹೆಮ್ಮೆಯಿಂದ ಹೇಳೋಣ. ಇವತ್ತು ಅಕ್ಷರ ದಾಸೋಹ ಇರಬಹುದು, ಅನ್ನ ದಾಸೋಹ ಇರಬಹುದು, ಆರೋಗ್ಯ ದಾಸೋಹ ಇರಬಹುದು. ಈ ಮೂರನ್ನ ಏನಾದ್ರೂ ಸರ್ಕಾರಗಳು ಕಾಪಿ ಮಾಡಿದಾವೆ ಅಂತಂದ್ರೆ ಈ ಮಠಮಾನ್ಯಗಳನ್ನ ನೋಡಿ ಸರ್ಕಾರಗಳು ಈ ಕಾರ್ಯಕ್ರಮಗಳನ್ನ ಕಾಪಿ ಮಾಡಿದ್ದಾರೆ. ನಾವು ಬಹಳ ಹೆಮ್ಮೆಯಿಂದ ಹೇಳ್ತೀವಿ, ನಾವು ಮಧ್ಯಾಹ್ನದ ಬಿಸಿ ಊಟ ಅಂತ ನಾವು ಹೇಳ್ತಿರ್ತೀವಿ. ನಾವು ಕಾಂಗ್ರೆಸ್ನವ್ರು ಯಾವತ್ತಿದ್ರು ಹೇಳ್ತಿರ್ತೀವಿ. ಆದ್ರೆ ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ಅದಕ್ಕೆ ಮಾದರಿ ಯಾರಾದ್ರೂ ಇದ್ರೆ ಅದು ಇಂಥ ನಮ್ಮ ಮಠಗಳು ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಅವತ್ತಿನ ಕಾಲದಲ್ಲಿ ನಾನು ಕೇಳಿದೆ, ಸಣ್ಣಪ್ಪರ್ ಕೇಳಿದೆ, ನಮ್ಮ ಪೂಜ್ಯರು ಶಿವಬಸವ ಸ್ವಾಮೀಜಿಗಳು ದೈವಾಧೀನ ಆದ ಅಂತ ಸಂದರ್ಭದಲ್ಲಿ ಅವ್ರ ವಯಸ್ಸು ಎಷ್ಟಿತ್ತು ಅಂತ ಕೇಳಿದಾಗ 105 ಅಂತ ಹೇಳಿ. ಅದು ಹೆಂಗ್ ಸಾಧ್ಯಪ್ಪ, 105 ವರ್ಷ ಅಂತ ಪುಣ್ಯ, ಅಂತ ಒಂದು ತಪಸ್ವಿಗಳು, ಅಂತ ಒಂದು ಪುಣ್ಯದ ತತ್ವ ಅವರಲ್ಲಿ ಇತ್ತು ಅಂತ ಹೇಳಿ ಅವರು 105 ವರ್ಷ ಬಾಳಿದ್ರು. ಇವತ್ತಿನ ಕಾಲದಲ್ಲಿ ಬೆಳಗ್ಗೆ ಇದ್ದವರು ಮಧ್ಯಾಹ್ನ ಇಲ್ಲ, ಮಧ್ಯಾಹ್ನ ಇದ್ದವರು ರಾತ್ರಿ ಇಲ್ಲ. ಯಾರು ಹೇಗಿರ್ತಾರೆ, ಏನಾಗ್ತಾರೆ ಅನ್ನೋದು, ಯಾವ ಕ್ಷಣದಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಅವರು ಹಾಕಿಕೊಟ್ಟಂತ ಕೆಲವೊಂದು ವಿಚಾರಗಳನ್ನ ರೊಟ್ಟಿಯವರು ಬಹಳ ಚೆನ್ನಾಗಿ ಹೇಳಿದ್ರು. ಅದರಲ್ಲೂ ನಮ್ಮ ಕರ್ನಾಟಕ ಏಕೀಕರಣ ಮಾಡುವಂತ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂತ ದಿಟ್ಟವಾದ ನಿರ್ಧಾರಗಳು ಇವತ್ತು ಕರ್ನಾಟಕ ಏಕೀಕರಣಕ್ಕೆ ಅವರ ಕೊಡುಗೆ ಬಹಳಷ್ಟು ಇದೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಅದರ ಜೊತೆಯಲ್ಲಿ ಇನ್ನೊಂದು ಮಾತನ್ನ ಹೇಳಿದ್ರು, ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಹೋರಾಟಗಾರರಿಗೆ ಸ್ಫೂರ್ತಿಯನ್ನು ತುಂಬುವಂತ ಕೆಲಸ, ಅವರನ್ನ ಕರೆದು ಅನ್ನ ಪ್ರಸಾದವನ್ನ ಮಾಡಿಸುವುದರ ಜೊತೆಗೆ ದೇಶ ಭಕ್ತಿಯನ್ನು ಮೆರೆದರು ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಬಂಧುಗಳೇ, ಬಹಳಷ್ಟು ಮಾತನಾಡೋದ್ರಲ್ಲಿ ಅರ್ಥ ಇಲ್ಲ. ಆದ್ರೆ 12ನೇ ಶತಮಾನದಿಂದ ಹಿಡ್ಕೊಂಡು 21ನೇ ಶತಮಾನದವರೆಗೂ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ನಾನು ಈ ಸಮಾಜದ ಮಗಳು ಅಂತ ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಈ ಸಮಾಜದಲ್ಲಿ ಅಂಕು ಡೊಂಕನ್ನ ತಿದ್ದಲಿಕ್ಕೇನೆ ಹುಟ್ಟಿದಂತ ಈ ಒಂದು ಸಮಾಜ ಇವತ್ತು ಯಾವ ಮಟ್ಟಕ್ಕೆ ಸಾಕ್ತಾ ಇದೆ, ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅನ್ನೋದನ್ನ ಸ್ವಲ್ಪ ಚಿಂತನೆ ಮಾಡಬೇಕು. ನಾನು ಬಹಳ ಚಿಕ್ಕವರು, ಮೊನ್ನೆ ಬೆಂಗಳೂರಿನಲ್ಲಿ 100 ಜನ ಸ್ವಾಮೀಜಿಗಳು ಸೇರ್ಕೊಂಡು ಒಂದು ಕಾರ್ಯಕ್ರಮವನ್ನ ಮಾಡಿದ್ರು. ಅರ್ಥಪೂರ್ಣವಾದಂತ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಇನ್ನೊಬ್ರು ಸ್ವಾಮೀಜಿಗಳು ಕಮೆಂಟ್ ಮಾಡ್ತಾರೆ, ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದ್ದೀವಿ, ನಮ್ಮ ವಿಜನ್ ಏನು, ಸಮಾಜದ ಅಂಕು ಡೊಂಕನ್ನ ತಿದ್ದೋದನ್ನ ಬಿಟ್ರೆ ಜಾತ್ಯತೀತ ನಿಲುವಿನ ಮೇಲೆ ನಾವೆಲ್ಲರೂ ನಿಂತ್ಕೊಳ್ಬೇಕು, ಜಾತ್ಯತೀತ ನಿಲುವನ್ನು ನಾವು ಮುಂದೆ ತೆಗೆದುಕೊಂಡು ಹೋಗಬೇಕು, ಧರ್ಮದಿಂದ ಜೀವನವನ್ನು ನಡೆಸ್ಕೊಳ್ಬೇಕನ್ನುವಂತ ಒಂದೇ ಒಂದು ಆಸೆ ಇದೆ. ಇವತ್ತು ಸಿದ್ಧಗಂಗಾ ಮಠದಲ್ಲಿರ್ಬೋದು, ಸುತ್ತೂರು ಮಠದಲ್ಲಿರಬಹುದು, ನಾಗನೂರು ಮಠದಲ್ಲಿರಬಹುದು, ನಮ್ಮ ಧಾರವಾಡ ಮುರುಗೇಂದ್ರ ಮಠದಲ್ಲಿರಬಹುದು, ಮುರುಘಾ ಮಠದಲ್ಲಿರಬಹುದು, ನಾವೇನು ಆಧ್ಯಾತ್ಮಿಕ ಗುಣಗಳನ್ನ, ಚಿಂತನೆಗಳನ್ನ, ಸಮಾಜಮುಖವಾದಂತ ವಿಚಾರಗಳನ್ನ ತಿಳಿಸ್ತೇವೆ ಹೊರತು ನಾವು ಬೇರೆಯವರನ್ನ ತಿದ್ದುಕೊಂಡು ಇವತ್ತು ಯಾವ ಪರಿಸ್ಥಿತಿ ಆಗಿದೆ ಅಂತಂದ್ರೆ ಬೇರೆ ಸಮಾಜದವರು ನಮ್ಮ ಮೇಲೆ ಸವಾರಿ ಮಾಡುವಷ್ಟು ಬೆಳೆದಿದ್ದಾರೆ. ಇದನ್ನ ನಾವು ಬಹಳಷ್ಟು ಸೂಕ್ಷ್ಮದಿಂದ ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಬಸವಣ್ಣನವರು ಅನ್ಯ ಸಮಾಜದವರನ್ನ ಎಲ್ಲರನ್ನೂ ಸೇರಿಸ್ಬಿಟ್ಟು ಅವ್ರಿಗೆ ಬೇರೆ ಅನ್ನಬೇಡ ಅವ್ರನ್ನ
ಇರುವಂತ ಸಂದರ್ಭದಲ್ಲಿ ನಾವು ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದ್ರು, ಬೇರೆಯವರು ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದ್ದಾರೆ, ಅದನ್ನು ಕೂಡ ಬಹಳಷ್ಟು ಸೂಕ್ಷ್ಮವಾಗಿ ನಾವೆಲ್ಲರೂ ಇವತ್ತು ನೋಡಬೇಕಾಗಿರುವಂತ ಪರಿಸ್ಥಿತಿ ಬಂದಿದೆ. ನಾನು ಪೂಜ್ಯರ ಎದುರುಗಡೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಮಠದ ಕಾರ್ಯಕ್ರಮ ಆಗಲಿ, ಮಠದ ಕೆಲಸಗಳಾಗಲಿ, ಪ್ರತಿಯೊಂದರಲ್ಲೂ ಕೂಡ ಸರ್ಕಾರದ ಕಡೆಯಿಂದ ಏನೇ ಇದ್ರೂ ಕೂಡ ಮುಂದೆ ನಿಂತು ಮಾಡುವಂತ ಹೊಣೆಗಾರಿಕೆಯನ್ನು ನಾನು ತೆಗೆದುಕೊಳ್ತೀನಿ. ಅದರಲ್ಲೂ ದೊಡ್ಡಪ್ಪನವರು ಗದಗ ಮಠಕ್ಕೆ ಹೋದ ಮೇಲೆ ನಮಗೆಲ್ಲರಿಗೂ ಒಂದು ಚಿಂತೆ ಆಗಿತ್ತು. ನಾವು ಬಹಳಷ್ಟು ಮಿಸ್ ಮಾಡ್ತಾ ಇದ್ವಿ ಅವರನ್ನ. ಯಾಕಂತಂದ್ರೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ. ಆದ್ರೆ ಅವರಿಗೆ ತಕ್ಕ ಶಿಷ್ಯನಾಗಿ ಸಣ್ಣಪ್ಪಗಳು ಕೂಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ನನ್ನ ಒಂದು ಕಿರು ಪರಿಚಯವನ್ನ ನಾನೇ ಸಮಾಜದ ಮಕ್ಕಳು ಆದ್ರೂ ಕೂಡ ಸಮಾಜಕ್ಕೆ ಇನ್ನೊಂದು ಕಿರು ಪರಿಚಯ ಅನ್ನೋ ರೀತಿ ಒಂದು ಸಣ್ಣ ವಿಡಿಯೋ ಹಾಕಿದ್ರು. ನಾನಂತೂ ಮಂತ್ರ ಮುಗ್ಧಳು ಅಂತ ಒಂದು ಭಾವನೆ ನನ್ನಲ್ಲಿ ಬಂತು. ಯಾಕಂತಂದ್ರೆ ಕಳೆದ 27 ವರ್ಷದ ಸಾಧನೆ, ಏಳು ಬೀಳು, ಹೊಡೆತ, ಅಪಮಾನ ಅದಾದ ಮೇಲೆ ಇವತ್ತು ರಾಜ್ಯದ ಏಕೈಕ ಮಹಿಳಾ ಮಂತ್ರಿಯಾಗಿ ಸಮಾಜದ ಸೇವೆಯನ್ನ ಮಾಡ್ತಾ ಇದ್ದಾನೆ. ಎಲ್ಲರೂ ಹೇಳ್ತಾರೆ, ಅಪ್ಪಾಜಿ ಬಹಳ ಗಟ್ಟಿ ಹೆಣ್ಮಗಳು, ಬಹಳ ಎತ್ತರಕ್ಕೆ ಬೆಳೆದಿದ್ದಾರೆ ಅಂತ ಹೇಳ್ತಾರೆ. ಬಹಳಷ್ಟು ಜನ ನನ್ನ ಅಕ್ಕ ತಂಗಿಯರು ಬಂದು ಹೇಳ್ತಾರೆ, ನಾವು ನಿಮ್ ತರ ಆಗ್ಬೇಕು ಅಂತ ನಮಗೂ ಬಯಕೆ ಅಂತ ಹೇಳ್ತಾರೆ. ಎಲ್ಲರಿಗೂ ಒಂದೇ ಮಾತನ್ನು ಹೇಳ್ತೀನಪ್ಪಾಜಿ, ಆ 27 ವರ್ಷದ ಪಟ್ಟಂತ ಕಠಿಣ ಪರಿಶ್ರಮ ಅಥವಾ ಆ ಸಾಧನೆ ಹಿಂದಿರುವಂತ ಏನೇನು ನಾನು ಮಾಡಿದ್ದೀನಿ ಅದನ್ನೆಲ್ಲ ಅಳವಡಿಸಿಕೊಂಡಾಗ ಆ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ. ಇದು ಸುಲಭವಲ್ಲ. ನೀವು ವ್ಯರ್ಥವಾದಿಗಳಾಗಿರ್ಬೇಕು. ಧೈರ್ಯ ಸರ್ವತ್ರ ಸಾಧನ ಅಂತ ಯಾವತ್ತಿದ್ರು ಅವ್ರಿಗೆ ಹೇಳ್ತಾ ಇರ್ತೀನಿ. ಇವತ್ತು ಬಹಳಷ್ಟು ನಮ್ಮ ಮಕ್ಕಳಿಗೆ ಪ್ರೋತ್ಸಾಹಿಸುವಂತ ಕೆಲಸ ಕಾಯಕವನ್ನು ನಾವೆಲ್ಲರೂ ಸೇರ್ಕೊಂಡು ಮಾಡಿದ್ವಿ. ದೊಡ್ಡಪ್ಪ ಅವರು ಹೇಳಿದ್ರು, ನೋಡಿ ಲಕ್ಷ್ಮಿ ಅಮ್ಮ, ಎಲ್ಲ ಹುಡುಗಿಯರೇ ಇದ್ದಾರೆ, ಎಲ್ಲ ಹುಡುಗಿಯರೇ ಜಾಸ್ತಿ ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ. ನನಗೆ ಬಹಳ ಸಂತೋಷ ಅನ್ಸುತ್ತೆ. ಯಾಕಂದ್ರೆ ಬಹಳಷ್ಟು ನಿಷ್ಠೆ ಪ್ರಾಮಾಣಿಕತೆಯಿಂದ ಮಹಿಳೆಯರ ಕೈಯಲ್ಲಿ ಏನೇ ಯಾವುದೇ ಕೆಲಸ ಕೊಡಿ, ಅದು ಓದೋದು ಕೊಡಿ ಅಥವಾ ಕೊಳಗಿ ಮಾಡೋದು ಕೊಡಿ, ಮನೆ ಹೆಸರು ಮಾಡೋದು ಕೊಡಿ, ಮಕ್ಕಳನ್ನ ಬೆಳೆಸೋದು ಕೊಡಿ, ಏನಾದ್ರೂ ಒಂದು ಹಾಳಾವುಳ ಕೆಲಸ ಕೊಡಿ, ಅದರಲ್ಲೂ ಕಷ್ಟದಲ್ಲೂ ರಸವನ್ನ ತೆಗೆಯುವಂತ ಚಾಕ್ಯನ ಯಾರಿಗಾದ್ರೂ ಮಹಿಳೆಯರು. ಅಪ್ಪಾಜಿ ನೀವೇ ಹೇಳ್ತೀರ, ಸಿವಿಲ್ ಇಂಜಿನಿಯರಿಂಗ್ ಮಹಿಳೆ ಗೋಲ್ಡ್ ಮೆಡಲ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಹಿಳೆ ಗೋಲ್ಡ್ ಮೆಡಲ್, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಹಿಳೆ ಗೋಲ್ಡ್ ಮೆಡಲ್. ನೀವು ಏನ್ ಕಣ್ ನಮ್ಮ ಎದುರುಗಡೆ ಕೊಡ್ತಿರಲ್ಲ, ಅದರಲ್ಲಿ ನಾವು ಸಾಧಿಸುವಂತ ಒಂದು ಗುಣಧರ್ಮ ನಮಗೆ ಮೊದಲಿಂದಲೂ ನೀವೇ ಅಲ್ಲ. ಯಾಕಂದ್ರೆ ಇದು ನಾವು ಹೇಳ್ತೀವಿ ಪುರುಷ ಪ್ರಧಾನ ಸಮಾಜ ಅಂತ. ನಾವು 5 ವರ್ಷದಿಂದ ತಡ್ಕೊಂಡು ಈಗ ನಮ್ಮ ಬನ್ನ ನಾವು ತೋರಿಸ್ತಾ ಇದ್ದೀವಿ, ನಾವು ಯಾವ ರೀತಿ ಸಾಧನೆಯನ್ನ ಮಾಡುವುದು. ಆದ್ರೆ ಈ ಸಾಧನೆಗೆ ಪ್ರೇರಣೆ ಕೂಡ ನೀವೆಲ್ಲರೂ ಅಂತ ಹೇಳಲಿಕ್ಕೆ ನಾನು ಮರೆಯೋದಿಲ್ಲ. ಇವತ್ತು ಅಣ್ಣನಾಗಿ, ತಂದೆಯಾಗಿ, ತಮ್ಮನಾಗಿ ಮಹಿಳೆಯನ್ನ ಮುಂದೆ ಸಾಗಿಸ್ಲಿಕ್ಕೆ ತಾವೆಲ್ಲರೂ ಶ್ರಮಿಸ್ತಾ ಇದ್ರ. ಮುಂಚೆ ಒಂದು ಕಾಲ ಇತ್ತು, ಆ ಕಾಲದಲ್ಲಿ 18 ವರ್ಷ ಯಾವಾಗ ಆಗ್ತಾವೋ, ಯಾವಾಗ ನಾವು ಮದುವೆ ಮಾಡಿಕೊಡೋಣ ಅಂತ ಹೇಳಿ ಅನ್ನುವಂತ ಕಾಲ ಬಂದಿತ್ತು. ಆದ್ರೆ ಇವತ್ತು ಹೆಣ್ಣು ಗಂಡು ಅನ್ನುವಂತ ಭೇದ ಭಾವನೆಯನ್ನ ಹೊಡೆದು ಹಾಕಿ ಮಗನಿಗೆ ಕೊಟ್ಟಷ್ಟೇ ಒಂದು ಪ್ರಾಮುಖ್ಯತೆಯನ್ನ ಮಗಳಿಗೂ ಕೂಡ ತಾವು ಕೊಟ್ಟು